योऽन्तः प्रविश्य मम वाचमिमां प्रसुप्तां सञ्जीवयत्य किल शक्तिधरस्वधाम्ना अन्यां च हस्तचरणश्रवणत्वगादीन् प्राणान्नमो भगवते ಪುರುಷಾಯ ತುಭ್ಯಂ. ಯಜ್ಞನಾಮಕ ಪರಮಾತ್ಮನನ್ನ ಮತ್ತು ವೇದವ್ಯಾಸದೇವರನ್ನ ವಿಶೇಷವಾಗಿ ನಮಿಸುತ್ತಾ ನಮ್ಮ ಉಪಾಸ್ಯ ಮೂರ್ತಿಯಾದ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನನ್ನು ಧ್ಯಾನ ಮಾಡುತ್ತಾ ಇವತ್ತಿನ ವಿಷಯಗಳು ಅನೇಕ ಇದ್ದರೂ ಅನೇಕ ವಿಷಯಗಳನ್ನು ನಾನು ನಿಮಗೆ ತಲುಪಿಸ್ತಾ ಬರ್ತಾ ಇದ್ದರೂ ಇವತ್ತಿನ ವಿಷಯ ಅತ್ಯಂತ ವಿಶಿಷ್ಟವಾಗಿರುವಂತಹದ್ದು. ಜೊತೆಗೆ ನಮಗೆ ಇಹಲೋಕದಲ್ಲೂ ಪರಲೋಕದಲ್ಲೂ ನಮ್ಮ ಸುಖವನ್ನು ನಾವು ಪಡೀಲಿಕ್ಕೆ ಬೇಕಾದಂತಹ ಒಂದು ಸಾಧನ ಅಂತ ಬೇಕಾದರೂ ಹೇಳಬಹುದು. ನೀವೆಲ್ಲ ಒಂದು ಮಾತು ಕೇಳಿರ್ತೇವೆ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ನಾವು ಹೇಳ್ತೇವೆ. ಮದುವೆ ಆಗಿಲ್ಲ, ಏನೋ ದೇವ್ರು ನಮಗೆ ಋಣ ಬರೆದಿಟ್ಟಿಲ್ಲ ಅಂತ ಕಾಣುತ್ತೆ, ನಮ್ಗೆ ಋಣ ಇಲ್ಲ ಅಂತ ಕಾಣುತ್ತೆ. ಮನೆ ಕಟ್ಟಿಲ್ಲ, ಋಣ ಇದ್ದಾಗ ಆಗುತ್ತೆ ಬಿಡಿ ಅಂತ ಹೇಳ್ತೇವೆ. ಹಾಗೆ ಆ ಋಣವನ್ನು ಪರಿಹಾರ ಮಾಡಿಕೊಳ್ಳಬೇಕಾಗಿರುವಂತಹದ್ದು ಹೇಗೆ ಅಂತಂದರೆ, ಅದು ವೇದ ವಿಹಿತವಾದ ಕರ್ಮಗಳನ್ನು ಮಾಡುವ ಮುಖಾಂತರ ನಮ್ಮ ಈ ಋಣಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು. ಅದು ದೇವಋಣ, ಋಷಿ ಋಣ ಮತ್ತು ಪಿತೃಋಣ. ವೇದಗಳು ಏನು ಹೇಳುತ್ತೆ? ಜಾಯಮಾನೋ ವೈ ಬ್ರಾಹ್ಮಣೋ ತವೇ ಋಣವಾನ್ ಜಾಯತೆ ಬ್ರಹ್ಮಚರ್ಯೇಣ ಋಷಿಭ್ಯ ಯಜ್ಞೇನ ದೇವೇಭ್ಯ ಪ್ರಜಯಾ ಹಿ ಪಿತೃಭ್ಯ ಅಂತ ಹೇಳುತ್ತೆ. ಏನರ್ಥ ಅದಕ್ಕೆ? ಹುಟ್ಟುವಾಗ ಒಬ್ಬ ವ್ಯಕ್ತಿ 3 ಋಣಗಳಿಂದ ಸಹಿತನಾಗಿ ಹುಟ್ಟುತ್ತಾನಂತೆ. ಆ 3 ಋಣಗಳು ಯಾವುದು ಅಂತ ಹೇಳಿದ್ರೆ ಋಷಿ ಋಣ, ಮತ್ತು ದೇವಋಣ, ಪಿತೃಋಣ. ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡುವಾಗ ಋಷಿ ಋಣವನ್ನು ಪರಿಹಾರ ಮಾಡ್ತಾನೆ. ಅವನು ಬ್ರಹ್ಮಚಾರಿಯಾಗಿದ್ದು ಬ್ರಹ್ಮಚಾರಿ ಮಾಡಬೇಕಾದ ಕೆಲಸಗಳನ್ನು ಮಾಡ್ತಾ ಬಂದ ಅಂತಾದರೆ ಅವಾಗ ಋಷಿ ಋಣ ಪರಿಹಾರವಾಗುತ್ತೆ. ಆ ನಂತರದಲ್ಲಿ ದೇವಋಣವನ್ನು ಯಜ್ಞದಿಂದ, ಬರೀ ಇನ್ನೊಬ್ಬರಿಗೆ ಹೋಮ ಮಾಡಿಸಿ ಸಂಭಾವನೆ ತಗೊಳ್ಳೋದು ಮಾತ್ರ ಅಲ್ಲ, ತಾನೂ ಹೋಮವನ್ನು ಮಾಡಬೇಕು, ದೇವತಾ ಪ್ರೀತಿಗಾಗಿ ಮಾಡಬೇಕು. ಹಾಗಾಗಿ ದೇವತಾ ಪ್ರೀತಿಗಾಗಿ ಮಾಡುವ ಯಜ್ಞ ದೇವರ ಪ್ರೀತಿಯನ್ನು, ದೇವರ ಋಣವನ್ನು ಪರಿಹಾರ ಮಾಡುತ್ತೆ. ಆನಂತರದಲ್ಲಿ ಪಿತೃ ಋಣವನ್ನು ಪುತ್ರ ಸಂತಾನದಿಂದ ಪರಿಹಾರವಾಗುತ್ತೆ. ಹಾಗಾಗಿ ಒಟ್ಟು ಬ್ರಹ್ಮಚರ್ಯೇಣ ಋಷಿಭ್ಯ ಯಜ್ಞೇನ ದೇವೇಭ್ಯ ಪ್ರಜಯಾ ಹಿ ಪಿತೃಭ್ಯ ಅಂತ ಹೇಳ್ತಾರೆ. ಇದೆಲ್ಲ ಮಾಡಬೇಕು ಅಂತಾದಾಗ ಪ್ರತಿನಿತ್ಯ ನಾವು ಬ್ರಹ್ಮಯಜ್ಞಾದಿಗಳನ್ನು ನಡೆಸಬೇಕು. ಬ್ರಹ್ಮಚಾರಿಯಾದವನು ಬ್ರಹ್ಮಯಜ್ಞ ನಡೆಸಬೇಕು, ವರ್ಷಕ್ಕೊಮ್ಮೆ ಉಪಕರ್ಮವನ್ನು ಮಾಡಿಕೊಳ್ಳಬೇಕು, ಯಾಗವನ್ನು ನಡೆಸಬೇಕು, ವಿವಾಹ ಗೃಹಸ್ಥನಾಗಿ ಸಂತಾನವನ್ನು ಪಡೀಬೇಕು. ಇವತ್ತಿನ ದಿವಸ ಸುಖ ಪಡೆಯುವುದೇ ದೊಡ್ಡ ಸಾಧನ ಅನ್ನುವ ರೀತಿಯಲ್ಲಿ ಎಂಜಾಯ್ಮೆಂಟ್ ಅನ್ನೋದೇ ನಮಗೆಲ್ಲ ತಲೆಯಲ್ಲಿ ಕೂತಿದೆ. ಮಕ್ಕಳು ಪಡಿಬೇಕು ಅಂತಂದರೆ ಹೆಣ್ಣು ಮಕ್ಕಳು, ಅದೆಷ್ಟೋ ಜನ ಹೆಣ್ಣು ಮಕ್ಕಳು ತಮ್ಮ ಸೌಂದರ್ಯ ಹಾಳಾಗಿ ಹೋಗುತ್ತೆ ಅನ್ನುವ ದೃಷ್ಟಿಯಿಂದ ಸಂತಾನ ಬೇಡ, ಅಡಾಪ್ಟ್ ಮಾಡಿಕೊಳ್ಳಿ ಬಿಡೋಣ ಅನ್ನುವಂತಹ ಯೋಚನೆ, ಅನ್ನುವ ಬುದ್ಧಿ ಅನೇಕರಿಗಿದೆ. ಅದರಿಂದ ನಮ್ಮ ಪಿತೃಗಳ ಋಣವನ್ನು ನಾವು ಪರಿಹಾರ ಮಾಡಿದ ಹಾಗೆ ಆಗೋದಿಲ್ಲ. ಅದರಿಂದ ಪಿತೃ ಋಣವನ್ನು ಪರಿಹಾರ ಮಾಡಲಿಲ್ಲ ಅಂತ ಆದರೆ ಮತ್ತೆ ಮತ್ತೆ ಕಷ್ಟದಲ್ಲಿ ಸಿಲುಕಿ ಒದ್ದಾಡ್ತಾ ಹೋಗ್ತೇವೆ. ಆದ್ದರಿಂದ ಗೃಹಸ್ಥರಾಗಬೇಕು, ಗೃಹಸ್ಥರಾದ ಮೇಲೆ ಮಕ್ಕಳನ್ನು ಪಡೀಬೇಕು, ಅದರಿಂದ ಪಿತೃಗಳ ಋಣವನ್ನು ಪರಿಹಾರ ಮಾಡಿಕೊಳ್ಳಬೇಕು. ಅನಂತರದಲ್ಲಿ ವೇದಗಳ ವಿಹಿತವಾದ ಈ ಬ್ರಹ್ಮಯಜ್ಞ, ಯಜ್ಞೋಪವೀತವನ್ನು ಧಾರಣೆ ಮಾಡಿಕೊಳ್ಳುವಂತಹದ್ದು, ಇದೆಲ್ಲ ಅತ್ಯದ್ಭುತವಾದಂತಹ ಒಂದು ಸಮಾರಂಭ, ಸಂಭ್ರಮವನ್ನು ಆಚರಣೆ ಮಾಡಿಕೊಳ್ಳುವಂತಹದ್ದು. ಯಜ್ಞೋಪವೀತ ಧಾರಣೆ, ಉಪನಯನ ಸಂಸ್ಕಾರ ಅಂತ ಪ್ರತ್ಯೇಕ. ಅದಾದ ಮೇಲೆ ಉಪಕರ್ಮ ಅನ್ನುವಂತಹ ಒಂದು ಸಂಸ್ಕಾರ ಇದೆ. ಅದರ ಬಗ್ಗೆ ನಾವು ಮಾತಾಡ್ತಾ ಬರೋಣ. ಉಪಕರ್ಮ ಅಂತ ಹೇಳಿದ್ರೆ ಏನು? ಉತ್ಸರ್ಜನ, ಉಪಕರ್ಮ. ಉತ್ಸರ್ಜನ ಅಂದರೆ ಬಿಡೋದು, ಉಪಕರ್ಮ ಅಂದರೆ ಹಿಡಿಯೋದು. ಏನದು ಹಿಡಿಯೋದೇನು, ಬಿಡೋದೇನು ಅಂತಂದರೆ, ಇದುವರೆಗೂ ನಾವು ಮಾಡಿರತಕ್ಕಂತಹ ಅಧ್ಯಯನ ಏನಿದೆ ಅದು ಯಾತಯಾಮ ಆಗಿರುತ್ತೆ. ಅಂದರೆ ಕೃಷ್ಣ ಹೇಳಿದ ಹಾಗೆ ಯಾತಯಾಮಂ ಗತರಸಂ ಅಂತ ಹೇಳ್ತಾನೆ. ಎಲ್ಲದಕ್ಕೊಂದು ವ್ಯಾಲಿಡಿಟಿ ಅಂತ ಇದೆ. ಆ ಸಮಯ ಕಳೀತಾ ಇದ್ದ ಹಾಗೆ ಅದು ತಂಗಳಾಗಿ ಹೋಗಿಬಿಡುತ್ತೆ. ಅದನ್ನು ನಾವು ಸ್ವೀಕಾರ ಮಾಡಬಾರದು. ವೇದಗಳು ಹೇಗೆ ಯಾತಯಾಮ ಆಗುತ್ತೆ ಅಂತಂದರೆ, ವೇದಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡದೇ ಹೋಗುವಂಥದ್ದು. ಅಂದರೆ
ಸ್ವರ ಸಹಿತವಾಗಿ ಉಚ್ಚಾರಣೆ ಮಾಡಬೇಕು. ನನಗೆ ಖುಷಿಯಾಗುತ್ತೆ ಅಂತ ಹೇಳಿ ನನಗೆ ಖುಷಿಯಾಗುವಂತಹ ರಾಗದಲ್ಲಿ ವೇದಗಳನ್ನು ಹಾಡಬಾರ್ದು. ಅದಕ್ಕೆ ಅದರದ್ದೇ ಆದ ಒಂದು ರಾಗ ಇದೆ, ಅದರಕ್ಕೆ ಆದಂತಹ ಒಂದು ಉದಾತ್ತ ಅನುದಾತ್ತ ಸ್ವರಿತ ಸ್ವರಗಳಿದ್ದಾವೆ. ಎಲ್ಲಿ ಉದಾತ್ತವನ್ನು ಹೇಳಬೇಕು ಅಲ್ಲಿಯೇ ಉದಾತ್ತ ಸ್ವರ ಹೇಳಬೇಕು, ಎಲ್ಲಿ ಅನುದಾತ್ತ ಸ್ವರವನ್ನು ಹೇಳಬೇಕು ಅಲ್ಲಿಯೇ ಅನುದಾತ್ತ ಸ್ವರ ಹೇಳಬೇಕು. ಹೀಗೊಂದು ಕ್ರಮ ಇದೆ. ಹೇಗೆ ನಮ್ಮ ಗುರುಗಳು ನಮಗೆ ಉಪದೇಶವನ್ನು ಮಾಡ್ತಾರೋ ಅದೇ ಕ್ರಮದಲ್ಲಿ ನಾವು ಅಧ್ಯಯನವನ್ನು ನಡೆಸಬೇಕು, ನಾವು ಬೇರೆಯವರಿಗೆ ಪಾಠವನ್ನು ಮಾಡಬೇಕು. ಅದರಲ್ಲಿ ಏನಾದರೂ ವ್ಯತ್ಯಾಸ ಆಗಿ ಹೋಯಿತು, ಅಕಾರ ಅಕ್ಷರಗಳು ಉದಾತ್ತ ಸ್ವರಗಳು ವ್ಯತ್ಯಾಸ ಆಯಿತು ಅಂತಾದರೆ ಅದು ಯಾತಯಾಮ ಆಗುತ್ತೆ. ಇನ್ನು ಕೆಲವರಿಗೆ ಉಸಿರು ಬಿಗಿ ಹಿಡಿದು ಹೇಳೋದಕ್ಕಾಗೋಲ್ಲ, ಅದು ಒಂದೇ ಸ್ವರದಲ್ಲಿ ಹೇಳಬೇಕಾಗಿರುತ್ತೆ ಒಂದು ಮಂತ್ರ. ಆದರೆ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಮಧ್ಯದಲ್ಲಿ ಎಲ್ಲೋ ನಿಲ್ಲಿಸ್ತಾರೆ, ಪದ ವಿಭಾಗ ಮಾಡ್ತಾರೆ. ಎಲ್ಲಿ ಪದ ವಿಭಾಗ ಮಾಡಬಾರ್ದು ಅಲ್ಲಿ ಪದ ವಿಭಾಗ ಮಾಡ್ತಾರೆ. ಅದು ಕೇಳೋರಿಗೆ ಚೆನ್ನಾಗಿ ಕೇಳಿಸ್ಬೇಕು ಅಂತೇಳಿ ರಾಗವಾಗಿ ಬೇರೆ ಹೇಳಿಬಿಡ್ತಾರೆ. ಅದರಿಂದ ಎಲ್ಲ ಅನೇಕ ಅಬದ್ಧಗಳಾಗಿ ಬಿಡುತ್ತೆ, ಅರ್ಥ ವ್ಯತ್ಯಾಸ ಆಗಿಬಿಡುತ್ತೆ. ಅದರಿಂದ ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತೆ. ಜೊತೆಗೆ ವೇದವು ಯಾತಯಾಮ ಆಗುತ್ತೆ. ಭಾಗವತದಲ್ಲಿ ಒಂದು ಕಥೆ ಇದೆ. ಇಂದ್ರ ಈ ಬೃಹಸ್ಪತ್ಯಾಚಾರ್ಯನ ಅವಮಾನ ಮಾಡಿದಾಗ ಬೃಹಸ್ಪತ್ಯಾಚಾರ್ಯರು ಬಹಳ ಬೇಸರದಿಂದ ತಾನು ಗುರುವೇ ಆಗುವುದಿಲ್ಲ ಅಂತ ಹೇಳಿ ಹೋಗಿಬಿಡ್ತಾರೆ. ಆಗ ವಿಶ್ವರೂಪಾಚಾರ್ಯರನ್ನ ಗುರುವಾಗಿ ಬ್ರಹ್ಮದೇವರು ಕೊಟ್ಟು ಒಂದು ಕಿವಿ ಮಾತು ಹೇಳ್ತಾರೆ, ಅವರು ಏನು ಮಾಡಿದರೂ ಗಪ್ಚುಪ್ಪಾಗಿರಬೇಕು, ಏನು ಮಾತಾಡಬಾರದು ಅಂತ ಹೇಳ್ತಾರೆ ಇಂದ್ರನಿಗೆ. ಆದರೆ ಇಂದ್ರನಿಗೆ ಅಧಿಕಾರದ ಮದ, ಜೊತೆಗೆ ಸಿಟ್ಟು ಕ್ರೋಧ ಇದೆಲ್ಲವೂ ಇದ್ದದ್ದೇ, ಅಧಿಕಾರಿ ರಾಜ ಅಲ್ಲವಾ, ಇರುತ್ತೆ. ವಿಶ್ವರೂಪಾಚಾರ್ಯ ಏನು ಮಾಡಿದರು, ತಮಗೆ 4 ತಲೆ ಇತ್ತಂತೆ ಅವರಿಗೆ. ತನ್ನ ತಾಯಿ ಅಸುರರ ಕಡೆ, ಆದ್ರಿಂದ ತಾಯಿಯ ಮೇಲಿನ ಮಮತೆಯಿಂದ ಒಂದು ಮುಖದಲ್ಲಿ ಅಸುರರಿಗೂ ಒಳ್ಳೇದಾಗಲಿ ಎನ್ನುವ ದೃಷ್ಟಿಯಿಂದ ಯಾಗವನ್ನು ಮಾಡ್ತಾ ಇದ್ದರಂತೆ. ಇದನ್ನ ತಿಳಿದ ಇಂದ್ರ ಅವರ ರುಂಡವನ್ನೇ ತುಂಡ ಮಾಡ್ತಾನೆ. ಅದನ್ನ ತಿಳಿದ ಅವನ ತಂದೆ ವಿಶ್ವರೂಪಾಚಾರ್ಯರ ತಂದೆ ಇಂದ್ರನನ್ನೇ ಕೊಲ್ಲುವಂತಹ ಮಗನನ್ನ ಪಡೆಯಬೇಕು ಅಂತ ಹೇಳಿ ತಪಸ್ಸನ್ನ ಆಚರಣೆ ಮಾಡ್ತಾರೆ. ಅಲ್ಲಿ ಸ್ವರ ವ್ಯತ್ಯಾಸ ಆದದ್ದರಿಂದ ಇಂದ್ರನನ್ನು ಕೊಲ್ಲುವಂತಹ ಮಗ ಬೇಕು ಅಂತ ಆ ವೇದದ ಅರ್ಥವಾಗಿದ್ರೆ, ಸ್ವರ ವ್ಯತ್ಯಾಸ ಆದದ್ದರಿಂದ ಏನರ್ಥವಾಗುತ್ತೆ, ಇಂದ್ರನಿಂದ ಕೊಲ್ಲಲ್ಪಡುವ ಮಗ ಹುಟ್ಲಿ ಅಂತ ಆಗುತ್ತೆ. ಇಂದ್ರನನ್ನು ಕೊಲ್ಲುವ ಮಗ ಬೇಕು ಅಂತ ಅವರ ಅಭಿಪ್ರಾಯವಾದರೆ, ಸ್ವರ ವ್ಯತ್ಯಾಸ ಆದದ್ರಿಂದ ಅರ್ಥ ವ್ಯತ್ಯಾಸ ಆಯಿತು, ಇಂದ್ರನಿಂದ ಕೊಲ್ಲಲ್ಪಡುವ ಮಗ ಹುಟ್ಲಿ ಅಂತ. ಅವನೇ ವೃತ್ರಾಸುರ. ಅವನು ಹೇಳ್ತಾನೆ ಇಂದ್ರನನ್ನ ಕುರಿತು ಸಾಯಬೇಕಾದರೆ, ನನ್ನಪ್ಪ ನಿನ್ನಿಂದ ಸಾವು ಬರಲಿ ಅಂತಲೇ ನನ್ನನ್ನ ಹುಟ್ಟಿಸಿದ್ದಾನೆ, ಆದ್ರಿಂದ ಏನು ಹೆದರಬೇಡ, ವಜ್ರಾಯುಧವನ್ನು ತೆಗೆದುಕೋ, ನನ್ನ ಸಂಹಾರ ಮಾಡು ಅಂತ ಅಸುರನೇ ಇಂದ್ರನಿಗೆ ಹೇಳಿ ತನ್ನ ಸಾವನ್ನ ಸ್ವಾಗತ ಮಾಡ್ತಾನೆ. ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ, ವೇದಗಳಿಗೆ ಇರುವಂತಹ ಅರ್ಥ, ವೇದಗಳಿಗೆ ಇರುವಂತಹ ಶಕ್ತಿ ಅಂಥದ್ದು. ಕೆಲವರು ಕೇಳೋದಿದೆ, ವೇದದಿಂದಲೇ ಹಣ್ಣು ಹುಟ್ಟುತ್ತಾ ಹಣ್ಣು ಉದುರುತ್ತಾ ಅಂತ. ಖಂಡಿತವಾಗಿಯೂ ಆಚಾರ್ಯ ಮಧ್ವರು ವೇದವನ್ನು ಹೇಳಿ ಆ ಮರವನ್ನ ಉಲ್ಟಾ ಇಟ್ಟು ಅದನ್ನು ಬೆಳೆಸಿದಂಥವರು, ಅದನ್ನು ಬೆಳೆಯುವ ಹಾಗೆ ಮಾಡಿದಂತಹವರು ಕೇವಲ ವೇದಗಳನ್ನು ಹೇಳ್ತಾ. ವೇದಗಳಿಗೆ ಆ ಶಕ್ತಿ ಇದೆ, ಆದರೆ ಅಂತಹ ವೇದಗಳನ್ನು ಸರಿಯಾದ ರೀತಿಯಲ್ಲಿ ಉಚ್ಚಾರ ಮಾಡುವ ಶಕ್ತಿ ನಮಗಿಲ್ಲ. ಅದಕ್ಕೆ ನಾವು ಸರಿಯಾಗಿ ತಪಸ್ಸನ್ನು ಆಚರಣೆ ಮಾಡಿದರೆ ಖಂಡಿತವಾಗಿಯೂ ವೇದಗಳಿಂದ ಏನು ಬೇಕಾದರೂ ನಾವು ಪಡೆಯಬಹುದಾಗಿದೆ. ಹಾಗಾಗಿ ಇಂತಹ ವೇದಗಳು ಯಾತಯಾಮ ಆದಾಗ ಉತ್ಸರ್ಜನ ಉಪಕರ್ಮ ಅಂತ ಮಾಡುವ ಸಂದರ್ಭದಲ್ಲಿ ಸಪ್ತ ಋಷಿಗಳ ಪೂಜೆ ಅಂತ ಋಗ್ವೇದದವರು ಮಾಡ್ತಾರೆ. ಸಪ್ತ ಋಷಿಗಳ ಆರಾಧನೆಯನ್ನು ಮಾಡುವಂತಹದ್ದು. ಕಶ್ಯಪೋತ್ರಿ ಭರದ್ವಾಜ ಅಂತ ಹೇಳಿದ ಹಾಗೆ ಕಶ್ಯಪರನ್ನ, ಮತ್ತೆ ಅತ್ರಿ ಋಷಿಗಳನ್ನ, ಭರದ್ವಾಜರನ್ನ, ವಿಶ್ವಾಮಿತ್ರರನ್ನ, ಗೌತಮರನ್ನ, ಜಮದಗ್ನಿ ಋಷಿಗಳನ್ನ, ವಸಿಷ್ಠ ಋಷಿಗಳನ್ನ, ಮತ್ತೆ ಅರುಂಧತಿ ಸಹಿತರಾದಂತಹ ಈ 7 ಜನ ಋಷಿಗಳನ್ನ ಆವಾಹನೆ ಮಾಡಿ ಅವರಿಗೆ ಧ್ಯಾನಾವಾಹನಾದಿ ಷೋಡಶೋಪಚಾರ ಪೂಜೆಗಳನ್ನೆಲ್ಲ ಮಾಡಿ ಅವರಿಗೆ ಆಹುತಿಯನ್ನ ಕೊಟ್ಟು, ಆನಂತರದಲ್ಲಿ ಅವರ ತೃಪ್ತಿಗಾಗಿ ಅವರಿಗೆ ತರ್ಪಣಾದಿಗಳನ್ನ, ಬ್ರಹ್ಮಯಜ್ಞದಲ್ಲಿ ನಾವು ಪ್ರತಿನಿತ್ಯ ಬ್ರಹ್ಮಯಜ್ಞ ಮಾಡಬೇಕು. ಪ್ರತಿನಿತ್ಯ ಮಾಡಬೇಕಾದ ಬ್ರಹ್ಮಯಜ್ಞ ಅವತ್ತಿನ ದಿವಸ ಉತ್ಸರ್ಜನಾಂಗ ಒಮ್ಮೆ ಬ್ರಹ್ಮಯಜ್ಞವನ್ನು ಮಾಡಿ, ಉಪಕರ್ಮಾಂಗ ಇಲ್ಲ ಉತ್ಸರ್ಜನದಲ್ಲಿ ಉತ್ಸೃಷ್ಟಾವೈ ವೇದಾಹ, ಯಾವುದು ಯಾತಯಾಮವಾಗಿದೆ
ಆ ಎಲ್ಲ ವೇದಗಳನ್ನು ಕೈ ಬಿಡ್ತಾ ಇದ್ದೇವೆ ಅಂತ ಹೇಳಿ ಉತ್ಸೃಷ್ಟಾವೈ ವೇದಾಹ ಅಂತ ಋಷಿಗಳಿಗೆ ಹೇಳುವಂತಹದ್ದು. ಆನಂತರ ಉಪಾಕರ್ಮಾಂಗ ಸಂಸ್ಕಾರವನ್ನು ಮಾಡಿಕೊಂಡು ಉಪಾಕೃತಾವೈ ವೇದಾಹ, ಈ ವೇದಗಳನ್ನು ಮತ್ತೆ ನಾವು ಗ್ರಹಣ ಮಾಡಿದ್ದೇವೆ. ವೇದಗಳಿಲ್ಲ ಅಂತ ಅದು ನಾವಿಲ್ಲ. ಯಾಕೆ? ಸ್ವರ್ಗ ಕಾಮೋ ಯಜೇತ ಅಂತ ವೇದ ಹೇಳುತ್ತೆ. ಸ್ವರ್ಗ ಬೇಕಾ, ಯಾಗ ಮಾಡಿ ಅಂತ ಹೇಳುತ್ತೆ. ವೇದಗಳಿಲ್ಲದೆ ನಾವು ಯಾರನ್ನೂ ಯಾವ ಆರಾಧನೆಗಳನ್ನೂ ಮಾಡ್ಲಿಕ್ಕಾಗೋಲ್ಲ. ಭಗವಂತನನ್ನು ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ ವೇದಗಳಿಲ್ಲ ಅಂತ ಆದರೆ. ಹಾಗಾಗಿ ವೇದಗಳಿಲ್ಲದೆ ನಮ್ಮ ಬದುಕೇ ಇಲ್ಲ. ಆದ್ರಿಂದ ಉತ್ಸೃಷ್ಟಾವೈ ವೇದಾಹ ಅಂತ ಯಾತಯಾಮತ ನಿರಸನಕ್ಕೋಸ್ಕರವಾಗಿ ಆ ವೇದಗಳನ್ನೆಲ್ಲ ಕೈಬಿಟ್ಟು ಮತ್ತಿನ್ನೊಮ್ಮೆ ಉಪಾಕೃತಾವೈ ವೇದಾಹ ಅಂತ ಉಪಕರ್ಮವನ್ನು ಮಾಡಿಕೊಂಡು ಯಜ್ಞೋಪವೀತವನ್ನು ಧಾರಣೆ ಮಾಡಿಕೊಂಡು ಮತ್ತು ಎಲ್ಲ ವೇದಗಳನ್ನು ಗ್ರಹಣೆ ಮಾಡಬೇಕು. ಇದು ನಿಯಮ. ಆನಂತರದಲ್ಲಿ ಪ್ರತಿನಿತ್ಯ ವೇದಗಳ ಅಧ್ಯಯನ ನಡೆಸಲೇಬೇಕು ಅನ್ನುವುದು ಶಾಸ್ತ್ರವಿಹಿತವಾಗಿದೆ. ಅಧೀತ್ಯ ಶಾಖಾಂ ಆತ್ಮೀಯಾಂ ಪರಶಾಖಾಂ ತತಃಪಠೇತ್. ಹಾಗಾಗಿ ವೇದಾಭ್ಯಾಸವನ್ನು ಮಾಡಬೇಕು. ಮೊದಲಿಗೆ ನಿಮ್ಮ ಶಾಖೆ ಋಗ್ವೇದಿಗಳು ಋಗ್ವೇದವನ್ನ, ಯಜುರ್ವೇದಿಗಳು ಯಜುರ್ವೇದವನ್ನ, ಸಾಮವೇದಿಗಳು ಸಾಮವೇದವನ್ನ, ಅಥರ್ವವೇದಿಗಳು ಅಥರ್ವವೇದವನ್ನ, ಹೀಗೆ ತಮ್ಮ ತಮ್ಮ ಶಾಖೆಗಳ ಅಧ್ಯಯನವನ್ನು ನಡೆಸಿ. ಯಾಕೆಂದ್ರೆ ವೇದಗಳು ಒಂದಾಗಿದ್ದ ವೇದಗಳನ್ನ ಸಂಪೂರ್ಣ ಅಧ್ಯಯನ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ ನಮ್ಮ ಮೇಲಿನ ಕರುಣೆಯಿಂದ ವೇದವ್ಯಾಸ ದೇವರು ವೇದಗಳನ್ನು ವಿಭಾಗ ಮಾಡಿ ಕೊಟ್ಟಿದ್ದಾರೆ. ಅದನ್ನೂ ನಾವು ಅಧ್ಯಯನ ಮಾಡಲಿಲ್ಲ ಅಂತ ಆದರೆ ನಾವು ಖಂಡಿತ ಮೂರ್ಖರಾಗ್ತೇವೆ. ಆದ್ರಿಂದ ಸ್ವಶಾಖೆಯ ಅಧ್ಯಯನವನ್ನಂತೂ ಖಂಡಿತ ಮಾಡಬೇಕು. ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಸ್ರವಂತ್ಯನೋಂಕೃತಂ ಬ್ರಹ್ಮ ಪರಸ್ತಚ್ಚ ವಿಶೀರ್ಯತೆ. ಆದಿಯಲ್ಲೂ ಮತ್ತು ಅಂತ್ಯದಲ್ಲೂ ಓಂಕಾರ ಸಹಿತವಾಗಿ ವೇದಗಳ ಅಧ್ಯಯನವನ್ನು ನಡೆಸಬೇಕು. ಗುರುವಿನ ಅಭಿಮುಖವಾಗಿ ಕುಳಿತು ವೇದಗಳ ಅಧ್ಯಯನವನ್ನು ನಡೆಸಬೇಕು. ಅದರಿಂದ ಏನಾಗುತ್ತೆ ಅಂದರೆ, ಸಹಸ್ರ ಸಂಹಿತಾಧೇನು ಅನಡ್ವಾನ್ ದಶಧೇನವಃ ದಶಾನುಡಹಂ ಸಮಂ ಯಾನಂ ದಶಯಾನ ಸಮೋ ಹಯಃ ಅಂತ ಹೇಳ್ತಾರೆ. ಅಂದರೆ ಒಂದು ವಾಹನ, ಒಂದು ಯಾನ, ಒಂದು ವಾಹನಕ್ಕೆ ಸಮವಾಗುತ್ತೆ. ಒಂದು ಕುದುರೆ 10 ಕುದುರೆಗೆ ಸಮ. ಒಬ್ಬ ಕನ್ಯಾದಾನಕ್ಕೆ ಸರಿತುವ ವಸ್ತು ಅಂತ ಹೇಳಿದ್ರೆ ಭೂಮಿದಾನ ಮಾತ್ರ. ಭೂಮಿದಾನಕ್ಕಿಂತ ಶ್ರೇಷ್ಠ ದಾನ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಆದರೆ ವಿದ್ಯಾದಾನ ಅದಕ್ಕಿಂತಲೂ ಶ್ರೇಷ್ಠವಾಗಿದೆ ಅಂತ ಹೇಳ್ತಾರೆ. ಅದು ನಮಗೆ ಯಾವ ವಿದ್ಯೆ ಬರುತ್ತೋ ಆ ವಿದ್ಯೆಯನ್ನು ಅನೇಕರಿಗೆ ಹಂಚಬೇಕಂತೆ. ಅದರಿಂದ ವಿಶಿಷ್ಟವಾಗಿರತಕ್ಕಂತಹ ಫಲ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಉತ್ಸರ್ಜನ ಮತ್ತು ಉಪಕರ್ಮ, ಇದರಲ್ಲಿ 2 ವಿಷಯ ಇದೆ. ಈ ಋಗ್ವೇದಿಗಳಾಗುವಾಗ ಶ್ರಾವಣ ಮಾಸದ ಶ್ರವಣ ನಕ್ಷತ್ರದ ದಿವಸ ಅವರು ಉಪಕರ್ಮವನ್ನು ಮಾಡಿಕೊಳ್ಳುವ ಕ್ರಮ. ಯಜುರ್ವೇದಿಗಳು ಹುಣ್ಣಿಮೆಯ ದಿವಸ, ಶ್ರಾವಣ ಮಾಸದ ಹುಣ್ಣಿಮೆಯ ದಿವಸ ಹಸ್ತ ನಕ್ಷತ್ರ ಅಥವಾ ಇಲ್ಲ ಅಂತ ಆದರೆ ಹಸ್ತ ನಕ್ಷತ್ರದಲ್ಲಿ ಮಾಡುವಂತಹ ನಿಯಮಗಳು ಇದ್ದಾವೆ. ಆ ಒಂದು ಪಂಗಡಕ್ಕೆ, ಅದು ಋಗ್ವೇದಿಗಳಿಗೆ, ಯಜುರ್ವೇದಿಗಳಿಗೆ, ಸಾಮವೇದಿಗಳಿಗೆ, ಅಥರ್ವವೇದಿಗಳಿಗೆ ಹೀಗೆ ವಿಭಾಗ ಇದೆ. ಆ ರೀತಿಯಲ್ಲಿ ಅದನ್ನೆಲ್ಲ ಮಾಡುವಂತಹ ಒಂದು ಕ್ರಮ ಅಂತಕ್ಕಂಥದ್ದು ನಾವು ನೋಡಬಹುದಾಗಿದೆ. ಹೀಗೆ ಅದಕ್ಕೆ ಸಂಬಂಧಪಟ್ಟಂತಹ ಈ ಗೃಹಸ್ಥರು, ಬ್ರಹ್ಮಚಾರಿಗಳು ಎಲ್ಲರೂ ಮಾಡಿಕೊಳ್ಳಲೇಬೇಕಾಗಿರತಕ್ಕಂತಹ ಈ ಉತ್ಸರ್ಜನ ಉಪಕರ್ಮ, ಅದು ನಾವೆಲ್ಲರೂ ಕೂಡ ನಡೆಸಬೇಕು. ಅನೇಕರು ಕೇವಲ ಜನಿವಾರವನ್ನು ಹಾಕಿಕೊಂಡ್ರೆ ಮುಗಿದೋಯ್ತು, ಜನಿವಾರ ಬದಲಾಯಿಸಿಕೊಂಡು ಬಿಡೋದು ಅಂತ ಅನೇಕರು ತಿಳ್ಕೊಂಡಿದ್ದಾರೆ. ಅನೇಕ ಕಡೆಯಲ್ಲಿ ಯಜ್ಞೋಪವೀತ ಹಬ್ಬ ಅಂತ ಮಾಡ್ತಾರೆ ಇದನ್ನ. ಅದು ಯಜ್ಞೋಪವೀತ ಹಬ್ಬ ಅಂತಂದ್ರೆ ಉಪಕರ್ಮ ಋಷಿಗಳಿಗೆಲ್ಲ ಅವತ್ತು ತರ್ಪಣಾದಿಗಳನ್ನು ಕೊಟ್ಟು ಮಾಡುವಂತಹದ್ದು. ಇನ್ನು ನೂತನವಾಗಿ ಯಾರಿಗೆ ಉಪನಯನವಾಗಿದೆ ಅವರಿಗೆ ಉತ್ಸರ್ಜನ ಇಲ್ಲ, ಕೇವಲ ಉಪಕರ್ಮ. ಯಾಕೆಂದ್ರೆ ಹಿಡಿದಿದ್ದೆ ತಾನೇ ಬಿಡೋದು, ಹಿಡದೇ ಇಲ್ಲ ಅಂತ ಆದಾಗ ಬಿಡೋದೆಲ್ಲಿಂದ? ಆದ್ರಿಂದ ವೇದಾಧಿಕಾರ ಸಿದ್ಧಿಗೋಸ್ಕರವಾಗಿ ಉಪನಯನ ಸಂಸ್ಕಾರವಾದರೆ ವೇದ ಅಧ್ಯಯನ ಅದು ಯೋಗ್ಯತೆ ಕೊಡುತ್ತೆ. ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ಉಪಕರ್ಮ ಮೊದಲು ಕೈ ಹಿಡಿಬೇಕು. ವೇದಗಳನ್ನು ಮೊದಲಿಗೆ ಉಪಕರ್ಮವನ್ನು ಮಾಡಿದ ಮೇಲೆ ಅವರಿಗೆ ವೇದಾಧ್ಯಯನ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ನಿಯಮ. ಹೀಗೆ ನೀವೆಲ್ಲ ಅನೇಕರು ಕೇವಲ ಜನಿವಾರವನ್ನು ಬದಲಾವಣೆ ಮಾಡಿಕೊಳ್ಳೋದು ಅಷ್ಟೇ ಅಲ್ಲದೇನೆ ಈ ಒಂದು ನಿಯಮವನ್ನು ಪರಿಪಾಲಿಸಿಕೊಂಡು ಪ್ರತಿನಿತ್ಯ ಬ್ರಹ್ಮಯಜ್ಞವನ್ನು ಮಾಡುವ ಮುಖಾಂತರ, ತರ್ಪಣಾದಿಗಳನ್ನು ಕೊಡುವ ಮುಖಾಂತರ, ಋಷಿಗಳ, ದೇವರ, ಪಿತೃಗಳ ಅನುಗ್ರಹವನ್ನು ಪಡೆಯುವ ಮುಖಾಂತರ ನಾವು ನಮಗೆ ಬರಬಹುದಾದ ಅನೇಕ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು. ಪ್ರತಿನಿತ್ಯ ನಾವು ಮಾಡುವಂತಹ ಕರ್ಮಾಂಗವೇನೇ ನಮಗೆ ಸಾಕು ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ. ಮತ್ತಿನ್ಯಾವ ಪರಿಹಾರದ ಅವಶ್ಯಕತೆಯೂ ಇರಲ್ಲ. ನಾವು ಯಾವಾಗ ಅದನ್ನು ಮಾಡೋದಿಲ್ಲ ಆವಾಗ ಬೇರೆ ಬೇರೆ ಪರಿಹಾರಗಳು, ಬೇರೆ ಬೇರೆ ಜ್ಯೋತಿಷ್ಯರ ಹತ್ರ ಹೋಗಿ ನಾವು ಪರಿಹಾರಗಳನ್ನು ಕೇಳಿ ಪರಿಹಾರವನ್ನು ಮಾಡಿಕೊಳ್ಬೇಕಾಗತ್ತೆ. ಅದರಿಂದ ನಿತ್ಯ ಕರ್ಮವನ್ನು ನಿತ್ಯವೂ ಮಾಡಿಕೊಳ್ತಾ ಬಂದು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲರೂ ಕೂಡ ಸುಖವಾಗಿ ಬಾಳೋಣ ಅಂತ ಹೇಳುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.